ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಕೆಲಸ ನಿನ್ನೆ. ಹಾಗಾಗಿ ಸಡನ್ನಲ್ಲೇ 7 ಗಂಟೆ ಆಗಿತ್ತು. ಮನೆಗೆ ಬರೋ ಅಷ್ಟರೊಳಗೆ ತುಂಬ ಸುಸ್ತಾಗಿ ಹೋಗಿತ್ತು. ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಮತ್ತು ಸಂಜೆ ಹೋಟ್ಲಿಂದ ತೊಗೊಬಂದು ಊಟ ಮಾಡಿದ್ದಾಗಿದೆ, ಅಡುಗೆನೂ ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಕೆಲಸ, ಅಷ್ಟೊಂದು ಸುಸ್ತಾಗೋಗಿತ್ತು. ಇದು ಚಿಕ್ಕ ವಿಡಿಯೋ. ಈ ಚಿಕ್ಕ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ಫಸ್ಟು ಬುಕ್ ಮಾಡ್ಕೊಂಡಿದ್ದವರಿಗೆಲ್ಲ ನಾವು ನಿನ್ನೆ ಕೊರಿಯರ್ ಹಾಕಿದ್ದೀವಿ. ಅಂದರೆ ಈಗ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ಸೋಮವಾರ ಹಾಕ್ತೀವಿ. ಯಾಕೆಂದರೆ ಇವಾಗ ಹಾಕಿದ್ರೆ ಮತ್ತೆ ಭಾನುವಾರ ರಜೆ ಇರುತ್ತೆ, ಸುಮ್ಮನೆ ಅಲ್ಲಿ ಸ್ಟಕ್ ಆಗ್ತವೆ ಗಿಡ ಎಲ್ಲ, ಮತ್ತು ಬತ್ತೋದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿಲ್ಲ ಕೊರಿಯರು. ಸೋಮವಾರ ಹಾಕ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಫಸ್ಟು ಮಾಡ್ಕೊಂಡಿದ್ದವರಿಗೆಲ್ಲ ನಿನ್ನೆ ಅಂದರೆ ಸೋಮವಾರ ರಜೆ ಇತ್ತು, ಮಂಗಳವಾರ ಹಾಕಿದ್ದೀನಿ. ಅಂದರೆ ಈ ಬೆಂಗಳೂರು, ಮೈಸೂರು ಈ ಥರ ಹತ್ರ ಇರೋರಿಗೆ ನಾನು ನಿನ್ನೆ ಮಂಗಳವಾರ ಹಾಕಿದ್ದೀನಿ. ದೂರ ಇರೋರಿಗೆ ನಾನು ಸೋಮವಾರ ಹಾಕ್ತೀನಿ. ತುಂಬ ಜನ ಕೇಳ್ತಿದ್ರಿ, ಅಕ್ಕ ಕೊರಿಯರ್ ಮಾಡಿದ್ರ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲ, ಈ ಉಡುಪಿ, ಮಂಗಳೂರು ಮತ್ತು ಮೂಡುಬಿದ್ರೆ ಈ ಕಡೆ ಎಲ್ಲ ನೀವು ಬುಕ್ ಮಾಡ್ಕೊಂಡಿರೋರಿಗೆ ನಾನು ಇವತ್ತು ಕೊರಿಯರ್ ಹಾಕೋದಿಲ್ಲ, ಸೋಮವಾರನೇ ಹಾಕೋದು. ಯಾಕೆಂದರೆ ಸೋಮವಾರ ಯಾವ ರಜೆಗಳು ಇರೋದಿಲ್ಲ. ನಾವು ರಜೆ ಇಲ್ಲದೆ ಇರೋ ಟೈಮಲ್ಲಿ ನೋಡಿಕೊಂಡು ಕೊರಿಯರ್ ಹಾಕಬೇಕು. ಯಾಕೆಂದರೆ ಗಿಡದ ಸೇಫ್ಟಿನೂ ನಾವು ನೋಡಬೇಕು. ಹಾಗಾಗಿ ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ನಾವು ಆ ಥರ ಅರ್ಜೆಂಟ್ ಮಾಡೋಕ್ಕಾಗೋದಿಲ್ಲ. ನಾನು ಸೋಮವಾರ ಕೊರಿಯರ್ ಹಾಕಿದ್ರೆ ನಿಮಗೆ ಬುಧವಾರದಷ್ಟೊಳಗೆ ನಿಮಗೆ ಕೈ ಸೇರುತ್ತೆ. ಅದಕ್ಕೋಸ್ಕರನೇ ನಾನು ಸೋಮವಾರ ಹಾಕೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇನ್ನೊಂದು ವಿಷಯ, ನಾನು ಕೊರಿಯರ್ ಹಾಕಿ ಬಂದ ತಕ್ಷಣವೇ ನಾನು ಸ್ಲಿಪ್ಪು ವಾಟ್ಸಪ್ ಮಾಡ್ತೀನಿ. 11 ಗಂಟೆ ರಾತ್ರಿ ಆದರೂ ಸರಿ, 12 ಗಂಟೆ ರಾತ್ರಿ ಆದರೂ ಸರಿ, ನಾನು ಆ ಸ್ಲಿಪ್ಪನ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ. ಇದೇನೋ ಸ್ಲಿಪ್ಪು ಅಂದ್ಕೊಂಡು ನೀವು ದಯವಿಟ್ಟು ಸುಮ್ಮನೆ ಇರಬೇಡಿ. ಅದು ಸ್ಲಿಪ್ಪಲ್ಲಿ ನಂಬರ್ ಇರುತ್ತೆ ನೋಡಿ, ಅದು ನಾನು ಸ್ಲಿಪ್ಪು ಕಳಿಸೋದು ಒಂದು ದಿನ ಆದಮೇಲೆ ನೀವು ಅವರು ಕೊರಿಯರವ್ರಿಗೆ ಫೋನ್ ಮಾಡಿ ವಿಚಾರಿಸಿ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ಅವರೊಬ್ಬರು ಕುಂದಾಪುರದವರು 1 ವಾರ ಆದ್ರೂ ಅವರು ಫೋನೇ ಮಾಡಿಲ್ಲ. ಆಮೇಲೆ ನಾನು ಕೊರಿಯರ್ ಬಂತ ಅಂತ ನಾನು ಕೇಳಿದ್ರ ಮೇಲೆ ಅವ್ರು ನನಗೆ ಹೇಳ್ತಿದ್ದಾರೆ. ಅಲ್ಲಿವರೆಗೂ ಅವರು ಫೋನು ಮಾಡಿಲ್ಲ, ವಿಚಾರಿಸೇ ಇಲ್ಲ. ಯಾಕೆ ಈ ಥರ ಮಾಡ್ತೀರಾ ಅಂತಲೇ ಗೊತ್ತಿಲ್ಲ. ನಾವು ಹಾಕಿದ್ಮೇಲೆ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ ಅಲ್ವಾ, ನೀವು ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ಅಟ್ಲೀಸ್ಟು ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ, ಅಕ್ಕ ಏನಿದು ಸ್ಲಿಪ್ ಕಳಿಸಿದ್ದೀರಾ ಅಂತನಾದರೂ ನನಗೆ ಏನಾದರೂ ಒಂದು ಮೆಸೇಜ್ ಆದರೂ ಹಾಕಬೇಕು ತಾನೆ. ಅವ್ರು ಏನು ನನಗೇನು ಕೇಳೇ ಇಲ್ಲ. ನನಗೆ ಕೇಳಿದ ಮೇಲೆ ನನಗೆ ಅವ್ರು ಹೇಳ್ತಿದ್ದಾರೆ. ನನಗೆ ತುಂಬಾ ಬೇಜಾರಾಗೋಯ್ತು. ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಅಟ್ಲೀಸ್ಟ್ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ವಾ, ನಾನು ಸ್ಲಿಪ್ ಕಳಿಸಿರ್ತೀನ, ನನಗೊಂದು ಮೆಸೇಜ್ ಹಾಕಿ. ಇದು ಏನು ಸ್ಲಿಪ್ ಅಕ್ಕ ಅಂತನಾದರೂ ನನಗೊಂದು ಮೆಸೇಜ್ ಹಾಕಿ, ಆವಾಗ ನಾನು ನಿಮಗೆ ಹೇಳ್ತೀನಿ. ಅದು ಹೋದ ವಾರದಲ್ಲ ಏನೋ ಈಜಿಪುರದವ್ರಿಗೊಂದು ಬೆಂಗಳೂರವ್ರು, ಅವ್ರಿಗೂ ಒಂದು ಕೊರಿಯರ್ ಹಾಕಿದ್ವಿ. ಅವರು ಹಂಗೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆಮೇಲೆ ನಾನು ಅವರಿಗೆ ಕೊರಿಯರ್ ಬಂತ ಮೇಡಮ್ ಅಂತ ನಾನು ಮೆಸೇಜ್ ಹಾಕಿದ್ಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ. ಆಮೇಲೆ ನಾನು ಕೊರಿಯರ್ ಅವರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಕಳಿಸ್ಕೊಟ್ಟಿದ್ದೆ. ಯಾಕೆ ಈ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ. ನಾನು ಬಿಲ್ ಏನಕ್ಕೆ ಕಳಿಸ್ತೀನಿ ಹೇಳಿ, ನೀವು ವಿಚಾರಿಸ್ಲಿ ಅನ್ನೋದಕ್ಕೋಸ್ಕರನೇ ನಾನು ಬಿಲ್ ಕಳಿಸೋದು. ಅದರಲ್ಲೂ ನೀವು ಫೋನ್ ಮಾಡಿಲ್ಲ ಅಂದರೆ ನಿಮಗೆ ಕೊರಿಯರು ನಿಮ್ಮ ಮನೆ ಹತ್ರಕ್ಕೆ ಬರೋಲ್ಲ. ಖಂಡಿತ ನೀವು ಈ ಥರ ಏನಾನ ತಿಳ್ಕೊಂಡಿದ್ರೆ ಅದು ತಪ್ಪು. ಡೈರೆಕ್ಟು ನಿಮ್ಮ ಮನೆ ಹತ್ರಕ್ಕೆ ಬರೋಲ್ಲ. ಅದು ಕೊರಿಯರ್ ನಿಮಗೆ ಯಾವ ಬ್ರಾಂಚ್ ಇರುತ್ತೆ ನೋಡಿ, ಅಲ್ಲಿಗೆ ಬಂದಿರುತ್ತೆ. ನೀವು ಫೋನ್ ಮಾಡಿ ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಮನೆ ಹತ್ರಕ್ಕೆ ತಂದು ಕೊಡ್ತಾರೆ ಅಂತ ಯಾರು ಆ ಥರ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಕೊರಿಯರ್ ಅವರು ಫೋನ್ ಮಾಡ್ತಾರೆ ನಿಮಗೆ ಅಂತ ನೀವು ವೆಯ್ಟ್ ಮಾಡಬೇಡಿ. ಯಾಕೆಂದರೆ ನಮಗೆ ತಾನೇ ಬೇಕಾಗಿರುತ್ತೆ. ಹಂಗಾಗಿ ನಾವೇ ಫೋನ್ ಮಾಡಬೇಕು. ಆ ಸ್ಲಿಪ್ಪಲ್ಲಿ ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ಫೋನ್ ಮಾಡಿ. ಆವಾಗ ನಿಮಗೆ ಅವ್ರು ಹೇಳ್ತಾರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ, ಅವ್ರಿಗೆ ನೀವು ಏನಾದರೂ ಚಾರ್ಜ್ ಕೊಡ್ತು ಅಂದರೆ ನೀವು ಅವರೇ ತಗೊಬಂದು ನಿಮ್ಮ ಮನೆ ಹತ್ರನೂ ಸಹ ಕೊಡ್ತಾರೆ. ಇಲ್ಲ ನೀವೇ ಅಲ್ಲಿ ಆ ಕೊರಿಯರ್ ಆಫೀಸ್ ಹತ್ರ ಹೋಗ್ಬಿಟ್ಟು ನೀವೇ ಕಲೆಕ್ಟ್ ಮಾಡ್ಕೋಬಹುದು. ಇಷ್ಟು ದಿನ ನಾನು ಈ ವಿಷಯ ಯಾಕೆ ಹೇಳಿರಲಿಲ್ಲ ಅಂದರೆ, ಗೊತ್ತಿರುತ್ತೆ ಅಲ್ವಾ ನೀವು ಫೋನ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾನು ಈ ವಿಷಯ ಯಾವುದೇ ವಿಡಿಯೋದಲ್ಲೂ ನಾನು ಹೇಳಿರಲಿಲ್ಲ. ಈಗ ಸಮಸ್ಯೆ ಆಗ್ತಿರೋದ್ರಿಂದ ನಾನು ಈ ವಿಷಯನ ಹೇಳಲೇಬೇಕಾಯಿತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸ್ಲಿಪ್ ಕಳಿಸಿ 1 ದಿನ ಆದಮೇಲೆ ನೀವು ಕೊರಿಯರ್ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ. ಇನ್ನು ದಾಸವಾಳದಲ್ಲಿ ನೋಡಿ, ಇದು ಒಂದೇ ಒಂದು ಉಳ್ಕೊಂಡಿದೆ. ಈ ಕಲ್ಲರಲ್ಲಿ ಎಲ್ಲ ಖಾಲಿ ಆಯಿತು. ಹಾಗಾಗಿ ಇರೋಷ್ಟು ಕಲ್ಲರ್ನ ತೋರಿಸ್ತಾ ಇದ್ದೀನಿ, ಎಷ್ಟು ಗಿಡ ಇದೆ ಅಂತ ತೋರಿಸ್ತಿದ್ದೀನಿ. ಎಲ್ಲದರಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಒಂದೇ ಗಿಡ ಇರೋ ಅಂಥದ್ದು. ಇದು 2 ಗಿಡ ಇತ್ತು, 1 ಖಾಲಿ ಆಯಿತು. ಇನ್ನು ಒಂದೇ ಒಂದು ಗಿಡ ಇದೆ. ಇದು ಅಷ್ಟೇ ಒಂದೇ ಇರೋದು. ಹಂಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಈ ಕಲರಲ್ಲಿ 2 ಗಿಡ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಇದರಲ್ಲೂ 2 ಗಿಡ ಇದೆ. 2ರಲ್ಲಿ ಅದು ಬೆಳಗ್ಗೆ ಒಂದು ಬುಕ್ ಆಯಿತು, ಇದನ್ನು ಒಂದೇ ಇರೋದು. ಇದು ಅಷ್ಟೇ ಒಂದೇ ಇರೋದು. ಎಲ್ಲ ಗಿಡಗಳು ಖಾಲಿ ಆಯಿತು. ಒಂದೊಂದೇ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು.
ಮಾಡ್ಕೋಬೋದು. ಇದು ಅಷ್ಟೇ ಒಂದೇ ಇರೋದು. 5 ಏನೋ ಗಿಡ ತಂದಿದ್ದೆ ನಾನು. ಆ ಕಲರು ರೇರ್ ಕಲರು, ಅದರಲ್ಲಿ 5ರಲ್ಲಿ ಒಂದೇ ಒಂದಿದೆ. ಇದು ಅಷ್ಟೇ ತುಂಬ ರೇರ್ ಕಲರಂತೂ ಸೂಪರ್ ಆಗೈತೆ ಇದು. ಅಂದರೆ ಅದು ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇದೆ, ರಿಯಲಿ ನೋಡಿದ್ರಂತೂ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಒಂದೇ ಇರೋದು, ಅದೂ ಒಂದೇ ಇರೋದು. ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ, ಒಂದೊಂದೇ ಇದೆ. ಇದು ಅಷ್ಟೇ ಒಂದೇ ಇರೋದು. ಇನ್ನು ಈ ಗಿಡದಲ್ಲಿ 2 ಗಿಡ ಇದ್ದಾವೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ಅಕ್ಕ ನಮ್ಗೆ ಆ ಕಲರ್ ಬೇಕಾಗಿತ್ತು, ಖಾಲಿ ಆಗೋಯ್ತಾ ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಇದು ಯೆಲ್ಲೋ ಕಲರು ಡಬಲ್ ಪೇಟಲ್ಲು, ಇದರಲ್ಲೂ 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಒಂದೇ ಗಿಡ ಇರೋದು. ಆರೆಂಜು ಡಬಲ್ ಪೇಟಲಲ್ಲಿ ಅದರಲ್ಲೂ ಒಂದೇ ಗಿಡ ಇರೋದು. ಯಾಕೆಂದರೆ ನಾನು ಸುಮಾರು ಗಿಡಗಳನ್ನ ತಂದಿದ್ದೆ, ಎಲ್ಲ ಖಾಲಿ ಆಗೋಯ್ತು. ಅಂದರೆ ಇವಾಗ ಉಳ್ಕೊಂಡಿರೋದೇ ಒಂದೊಂದು ಗಿಡ ಇದೆ ಅಷ್ಟೇ. ಆ ಒಂದೊಂದು ಗಿಡನೂ ಯಾರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಒಂದು 10 ಗಿಡ ಏನೋ ತಂದಿದ್ದೆ ನಾನು ಈ ಕಲರಲ್ಲಿ, ಅಂದರೆ ರೆಡ್ ಡಬಲ್ ಪೇಟಲಲ್ಲಿ, ಅದು ಒಂದೇ ಇರೋದು. ಹಾಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಗುಲಾಬಿ ಈ ಕಲರಲ್ಲಿ ಒಂದು ಗಿಡ ಇದೆ. ಇನ್ನು ರೆಡ್ಡಲ್ಲೂ ಒಂದೇ ಇರೋದು, ಆರೆಂಜಲ್ಲೂ ಒಂದೇ ಇರೋದು. ಎಲ್ಲ ಒಂದೊಂದೇ ಇರೋದು, ಎಲ್ಲ ಖಾಲಿಯಾಗೋಯ್ತು. ಇನ್ನು ಇದು ಡಬಲ್ ಕಲರು ವೈಟು ಮತ್ತು ಪಿಂಕು ಇದೆಯಲ್ಲ, ಇದು ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಕನಕಾಂಬರ ಗಿಡದಲ್ಲೂ ಅಷ್ಟೇ ಒಂದು 10 ಸಸಿ ಇದೆ ಅಷ್ಟೇ. ಇನ್ನು ಎಲ್ಲ ಗಿಡಗಳೂ ಖಾಲಿ ಆದವು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೋಬೋದು. ನೋಡಿ, ನನಗೆ ಅದು ಹೂವು ಹಾರ್ವೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಹಾಗಾಗಿ ಹೂವೆಲ್ಲ ಹಂಗೆ ಇದೆ. ತುಂಬಾ ಕೆಲಸ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡೋಣ ನಾಳೆ ಯಾವಾಗಾದರೂ ಹೂವೆಲ್ಲನೂ ಬಿಡಿಸ್ಬೇಕು. ಅಂದರೆ ಇದು ಕನಕಾಂಬರ ಗಿಡ ಹೈಟೆಲ್ಲ ಬೆಳೆಯೋದಿಲ್ಲ. ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಹೂವಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಅದರಲ್ಲೂ ಗೊಂಚಲು ಹೂವೆಲ್ಲ ಬಿಡುತ್ತೆ. ದಿನ ಬಿಟ್ಟು ದಿನ ಹಾರ್ವೆಸ್ಟಿಗೆ ಸಿಗುತ್ತೆ. ಹಂಗಾಗಿ ನೀವು ಒಂದು 10 ಗಿಡ ಹಾಕ್ಕೊಂಡ್ರೂ ಸಾಕು, ಡೈಲಿ 2 ಮೊಳ ಹೂವಂತೂ ಮಿಸ್ ಇರೋದಿಲ್ಲ. ಅಷ್ಟು ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ ಈ ಕನಕಾಂಬರ ಗಿಡದಲ್ಲಿ. ಅಂದರೆ ಹೈಟೆಲ್ಲ ಬೆಳೆಯೋದಿಲ್ಲ, ಇದು ಇಷ್ಟೇ ಹೈಟ್ ಬೆಳೆಯೋದು, ಜಾಸ್ತಿ ಉದ್ದ ಏನು ಬೆಳೆಯಲ್ಲ. ಅಂದರೆ ತುಂಬ ಹೂವು ಬಿಡುತ್ತೆ ಇದರಲ್ಲಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.